ನನ್ನ ಕೈಲಿ ಎಷ್ಟು ಆಯ್ತದೋ ಅಷ್ಟು ಕಾಟ ಕೊಡ್ತೀನಿ, ನಿನ್ನ ಕೈಲಿ ಎಷ್ಟು ಆಯ್ತದೋ ಅಷ್ಟು ಕಾಟ ಕೊಡ್ತಾರೋ. ನಾವು ಕೊಡೋ ಕಾಟಕ್ಕೆ ಅವಳಾಗವಳೆ ಮನೆ ಬಿಟ್ಟು ಒಯ್ತಾ ಇರಬೇಕು. ಪರವಾಗಿಲ್ವೇ ಮಾವ ಈ ರೇಂಜ್ಗೆ ಅವಳನ್ನ ಆಚೆ ಹಾಕಕ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಆನೆ ಬಲ ಬಂದಂಗಾಯ್ತು. ನಿನಗೇನು ಉಳಿಗಾಲ ಇಲ್ಲ ಬಿಡು ಭಾವನಾ. ಮೇಡಮ್ ಅವರೇ, ಅವ ಮೇಡಮ್ ಅವ್ರಲ್ಲಿ ಏನು ಹೆಂಡತಿ ಒಂದ್ ನಿಮಿಷ ಕಾಣಿಸ್ಲಿಲ್ಲ ಅಂತ ಇಷ್ಟೊಂದು ಚಡಪಡಿಸ್ತಿದೀಯಾ? ಹಂಗೇನಿಲ್ಲ ಕಣವ, ಎಲ್ಲೋದ್ರು ಅಂತ. ಅವಳನ್ನ ಮಾರ್ಕೆಟ್ ಕಳಿಸಿದೀವಿ. ಮಾರ್ಕೆಟ್ಗ ಅವ್ರೊಬ್ಬರನ್ನ ಯಾಕೆ ಕಳ್ಸಿದ್ರವ? ಅದೇನ್ ಬೇಕು ಅಂತ ಹೇಳಿದ್ರೆ ನಾನೇ ತಂದ್ಕೊಡ್ತೀನಿಲ್ವೇ? ನೀನೇನಲ್ಲ ತರೋದು, ಅವಳಿಗೆ ಪೂಜೆ ಸಾಮಾನು ಏನೇನು ತರಬೇಕು ಅಂತ ಅವಳಿಗೆ ಗೊತ್ತದೆ, ಅದಕ್ಕೆ ಅವಳನ್ನ ಕಳ್ಸಿದ್ದೀವಿ. ತತ್ತಾಳು ಬಿಡು, ನಿನ್ನ ಕೆಲಸ ನೀನು ನೋಡ್ಕೊ ಹೋಗ್ಲಾ. ಎಲ್ಲದಕ್ಕೂ ಬಂದ್ಬಿಡ್ತಾನೆ ಮಧ್ಯದಲ್ಲಿ. ಒಂದು ಲಕ್ಷ ಇದು ಬಿಟ್ರೆ ಸಾಕು, ಎಣಿಸ್ಬಿಡೋಣ. ಒಂದು ಲಕ್ಷ ಇದೆ. ಅಪ್ಪ, ಕಷ್ಟಪಟ್ಟು ಕೂಡಿಟ್ಟಿದ್ದಕ್ಕೆ ಒಳ್ಳೆ ಟೈಮಲ್ಲಿ ಅರೇಂಜ್ ಆಯಿತು. ಅದಕ್ಕೆ ಹೇಳೋದು ಕೂಡಿಡ್ಬೇಕು ಅಂತ. ಜನಗಳಿಗೆ ಅರ್ಥ ಆಗಲ್ಲ. ಅಯ್ಯೋ ಏನ್ರಿ ಇಷ್ಟು ಬೇಗ ಆಫೀಸಿಂದ ಮನೆಗೆ ಬಂದ್ಬಿಟ್ಟಿದ್ದೀರಾ? ಕೆಲಸದಿಂದ ತೆಗ್ದಿದ್ದು ಹಾಕ್ಬಿಟ್ರೆ ಏನ್ ಕತೆ? ಏನೇ ಮಾತಾಡ್ತೀರ? ಅಪಶಕನ ಮಾತಾಡ್ತೀಯಲ್ಲ, ನಿನ್ನ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಲ್ಲ. ನನ್ನನ್ನು ಕೆಲಸದಿಂದ ತೆಗೆದಾಕಿದ್ರೆ ನೀವೆಲ್ಲ ಮಣ್ಣು ತಿನ್ಬೇಕಾಗತ್ತೆ ಅಷ್ಟೇ. ಅಯ್ಯೋ ಜೊತೆ ನೀವು ತಿಂತೀರಲ್ಲ ಬಿಡ್ರಿ, ನಾನೊಬ್ಳೆ ತಿಂತೀನ? ಇಷ್ಟುದ ಜೀವನನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಂತೆ, ಒಂದು ಮಣ್ಣು ತಿನ್ನೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಆಯ್ತಾಯ್ತು, ತಮಾಷೆ ಮಾಡ್ತಿದ್ದೀನಿ, ಸಮಾಧಾನ ಮಾಡ್ಕೊಂಡು. ಏನಿವತ್ತು ಈ ಪಾಟಿ ದುಡ್ಡು ಎಣಿಸ್ತಾ ಇದ್ದೀರಾ? ಮನೆಗೆ ಬಂದ ತಕ್ಷಣ ಚಿಲ್ಡ್ರನ್ನು ಬಿಡದೆ ಎಲ್ಲ ಗುಡ್ಡೆ ಹಾಕೊಂಡು ಎಣಿಸ್ತಾ ಇದ್ದೀರಾ ಅನ್ಸುತ್ತೆ. ಏನು ಮರಿ ಹಾಕತ್ತಂತ? ಮರಿ ಹಾಕಲ್ಲ ಕಣೆ, ನಾನು ತಗೊಂಡೋಗಿ ಆಫೀಸಿಗೆ ಕೊಡಬೇಕು. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇದೆ. ನೀವು ಕೂಡಿಟ್ಟಿರೋ ದುಡ್ಡನ್ನ ಆಫೀಸಿಗೆ ತಗೊಂಡೋಗ್ಬೇಕಾ? ಯಾಕೆ? ಅದು ನಾನು ಕಲೆಕ್ಷನಿಗೆ ಹೋಗಿಲ್ಲ ಕಣೆ, ಅದಕ್ಕೆ ನಾನು ಕಟ್ಟಿಬಿಟ್ಟು ಆಮೇಲೆ ಅವನ ಹತ್ರ ಇಸ್ಕೊತೀನಿ. ಹೌದಾ? ರೀ, ಇಲ್ಲಿ ನನ್ನ ಕಿವಿ ಮೇಲೆ ಏನಾದ್ರು ಹೂ ಇದೆ ಅಂತ ಒಂಚೂರು ನೋಡಿ. ಇಲ್ಲ ಕಣೆ. ಮತ್ತೆ ನೀವು ಕೂಡಿಟ್ಟಿರೋ ದುಡ್ಡನ್ನ ಆಫೀಸಿಗೆ ತಗೊಂಡೋಗಿ ಕಟ್ಬಿಡ್ತೀನಿ ಅಂದ್ರೆ ನಾನು ನಂಬಿಡ್ತೀನಾ? ಯಾಕೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವೇನೆ? ಅಯ್ಯೋ ನನ್ನ ರಾಜ, ನಾವೆಲ್ಲ ನಿಮ್ಮನ್ನು ನಂಬೋ ಥರ ನೀವು ಯಾವತ್ತಾನೇ ನಡ್ಕೊಂಡಿದ್ದೀರ. ಏನು ಗೊತ್ತೇನೆ, ಆ ಕಸ್ಟಮರ್ ತುಂಬ ಒಳ್ಳೆಯವನು ಕಣೆ. ಈಗ ಅವನು ಕಟ್ಟಕ್ಕಾಗಲಿಲ್ಲ ಅಂದರೆ ಅವನಿಗೂ ಲಾಸು, ನನಗೂ ಲಾಸು. ಅದಕ್ಕೆ ನಾನೀಗ ದುಡ್ಡು ಕಟ್ಟಿಬಿಟ್ಟು ಅವನ ಹತ್ರ ಪೆನಾಲ್ಟಿ ಇಸ್ಕೊತೀನಿ. 2,000 ಕೊಡ್ತಾರೆ ಕಣೆ. ಈ ಹಬ್ಬ ಇಲ್ವಾ, ಅದಕ್ಕೆ ದುಡ್ಡು ಲಿಸ್ಟ್ ಕೊಟ್ಟಿದೆಯಲ್ಲ, ಅದಕ್ಕೆಲ್ಲ ದುಡ್ಡು ಬೇಕಲ್ವಾ, ಅದಕ್ಕೆ. ಹೇಗಿದೆ ಐಡಿಯಾ? ಆದರೂ ನಿಮ್ಮ ಮಾತಿನ ಮೇಲೆ ನಂಗೆ ನಂಬಿಕೆ ಇಲ್ಲ ರೀ. ನನಗೆ ಇದೆಲ್ಲ ಗೊತ್ತಾಗಲ್ಲ, ನನ್ನ ಪ್ರಪಂಚ ಜ್ಞಾನ ಇಲ್ಲ ಅಂತ ಏನೋ ಒಂದು ಹೇಳಿ ನನ್ನನ್ನು ನಂಬಿಸೋಕ್ಕೆ ನೋಡ್ತೀರಾ ಅಲ್ಲ? ನೀನು ನನ್ನ ಹೆಂಡತಿ ಕಣೆ, ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಮಗೋಸ್ಕರ ತಾನೇ? ಅರ್ಥ ಮಾಡ್ಕೊ. ಮತ್ತೆ ನಿನ್ನ ಮೇಲೆ ಆಣೆ ಕಡೆ. ಅಯ್ಯೋ ಅಂತ ಕೆಲಸ ಮಾಡಬೇಡಿ, ನೀವು ಮಾತ್ರ ಕೈ ಮುಗಿತೀನಿ. ನಿಮ್ಮನ್ನೇ ನಂಬಕ್ಕಾಗಲ್ಲ, ಇನ್ನು ನಿಮ್ಮ ಮಾತನ್ನ ನಂಬಿ ನಾನೇನಾದರೂ ಆಣೆ ಹಾಕಿಸ್ಕೊಂಡ್ಬಿಟ್ರೆ ಆಮೇಲೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ನನಗಿನ್ನು ನನ್ನ ಮಗನ ಮದುವೆ ನೋಡಬೇಕು, ನಾನು ನಮ್ಮ ಅತ್ತೆ ಥರ ಎಷ್ಟೊಳ್ಳೆ ಅತ್ತೆ ಅಂತ ಅನ್ನಿಸ್ಕೋಬೇಕು, ಅವ್ನ ಮಗನ ಎತ್ತಿ ಆಡಿಸ್ಬೇಕು, ಈ ಥರದ್ದೆಲ್ಲ ನೂರಾರು ಆಸೆಗಳಿವೆ. ದಯವಿಟ್ಟು ನಿಮ್ಮ ಸುಳ್ಳಿಗೆ ನನ್ನನ್ನು ಬಲಿ ಮಾಡಬೇಡಿ. ಸಾಕು, ಸುಮ್ಮನೆ ಓರಾಗಾಡ್ಬೇಡ. ಅರ್ಚಕ್ರೆ ಒಂದು ನಿಮಿಷ,
ನೀವು ನೋಡಿದ ವ್ಯಕ್ತಿ ಇವರೇ ಅಲ್ವಾ? ಇನ್ನೊಂದ್ಸಲಿ ನೋಡಿ. ಹೌದಪ್ಪ, ಇವ್ರ ಥರನೇ ಇದ್ರು. ಅಥವಾ ನಾನೇನು ಕನ್ಫ್ಯೂಮ್ ಮಾಡ್ಕೊಂಡು ಗೊತ್ತಿಲ್ಲ. ಸರಿ ಅರ್ಚಕರೇ, ಮೇ ಬಿ ಅವ್ರ ಮನೆ ಕಡೆ ಹೋಗಿದ್ದಾರೆ ಅನ್ಸುತ್ತೆ. ನಾನೊಂದ್ಸಲಿ ಹೋಗಿ ನೋಡ್ತೀನಿ. ಹಾಂ, ಏನಪ್ಪ, ದೇವಸ್ಥಾನಕ್ಕೆ ಬಂದು ಹಾಗೆ ಹೋಗಬಾರ್ದು, ಪ್ರಸಾದ ಕೊಡ್ತೀನಿ ಬಾ. ಅಯ್ಯೋ, ಇಲ್ಲಿ ನೋಡಿದ್ರೆ ಮತ್ತೆ ಇವ್ರು ಬರ್ತಿದಾರಲ್ಲ. ಇಲ್ಲಿ ನೋಡಿದ್ರೆ ಆಟೋ ಸಿಗುತ್ತೋ ಇಲ್ವೋ, ಬಸ್ಸು ಸಿಗಲ್ಲ ಅಂತ ಹೇಳಿದ್ರು. ಹಾಂ, ಇದೇ ಗಾಡಿಯಲ್ಲಿ ಹೋಗ್ತೀನಿ. ಇದು ಎಲ್ಲಿ ನಿಲ್ಲುತ್ತೋ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ತೀನಿ, ಅದೇ ಒಳ್ಳೇದು. ಸರ್, ಅದೇ ದೇವಸ್ಥಾನ ಹತ್ರ ಬರಕ್ಕೆ ಹೇಳಿದ್ರಲ್ಲ, ಇಲ್ಲೇ ಇದ್ದೀನಿ. ನಾನು ಈಗ ತಾನೇ ದೇವಸ್ಥಾನದಿಂದ ಬಂದೆ, ಪೂಜೆ ಮಾಡಿಸಿ ಸ್ವಲ್ಪ ಲೇಟ್. ಸರ್, ಸರ್ ಫೋಟೋ ರೆಡಿ ಮಾಡಿ ತಂದಿ ಅಂತ. ಒಂದ್ಸಲಿ ಚೆಕ್ ಮಾಡ್ಬಿಡ್ಲಾ? ಕ್ಲೀನಾಗಿ ಪ್ಯಾಕ್ ಮಾಡಿದ್ದೀನಿ. ಮತ್ತೆ ಏನಾದ್ರು ತೆಗೆದ್ರೆ ಸ್ಕ್ಯಾಚ್ ಆಗ್ಬೋದು. ಮೊದಲೇ ರೋಡ್ ಸರಿ ಇಲ್ಲ, ಮತ್ತೆ ಯಾಕೆ ಸರ್ ಇಸ್ಕೊಂಡು ಅಲ್ಲಿ ಹೋದ್ಮೇಲೆ ಚೆಕ್ ಮಾಡಿ. ಶೋರ್. ಲೊಕೇಶನ್ ಕಳಿಸಿದ್ದೀನಲ್ಲ, ಒಂದು ಕೆಲಸ ಮಾಡಿ, ನನ್ನೇ ಫಾಲೋ ಮಾಡಿ. ಬ್ಲ್ಯಾಕ್ ಕಾರ್.